ಪರಿನಿಧಿ ಕಸ್ಟಮೈಸ್ಡ್ ಕಿಡ್ಸ್ ಜೋಲಿಲಿ ತುಂಬ ಜನ ಬೈ ಮಾಡಿದವರು ಹೇಳ್ತಿದ್ರೆ ಮ್ಯಾಮ್ ನೀವು ಮಸ್ಕಿಟೋಸ್ ನೆಟ್ ಕೊಟ್ಟಿರೋದು ತುಂಬ ಯೂಸ್ಫುಲ್ ಇದೆ, ಬಟ್ ಆದರೆ ಮಗುನ ಎತ್ಕೊಳ್ಳೋದು ಮತ್ತು ಮಗುನ ಮಲಗಿಸೋದು ಕಷ್ಟ ಆಗ್ತಿದೆ, ಕಾಲ್ ಕಡೆ 2 ಜಿಪ್ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರಿ. ಹಾಗಾಗಿ ಈಗ ಕಾಲ್ ಕಡೆ ಜಿಪ್ ಕೂಡ ಕೊಡ್ತಿದ್ದೀವಿ. ಈ ಜಿಪ್ನ ಆರಾಮಾಗಿ ಕ್ಲೋಸ್ ಮಾಡಿ ಮಗುನ ಮಲಗಿಸ್ಬೋದು. ಹಾಗೆ ಜಿಪ್ನ ಕ್ಲೋಸ್ ಮಾಡಿದ್ಮೇಲೆ ನೀವು ಮಸ್ಕಿಟೋಸ್ ನೆಟ್ದು ಜಿಪ್ಗೂ ಕೂಡ ಕ್ಲೋಸ್ ಮಾಡ್ಬೋದು. 2 ಕಡೆನೂ ಜಿಪ್ ಇದೆ. ಇವಾಗ ಮಸ್ಕಿಟೋಸ್ ನೆಟ್ಟಿಗೂ ಜಿಪ್ ಇದೆ, ಹಾಗೆ ಮಗು ಮಲಗಿದಾಗ ಕಾಲ್ ಕಡೆನೂ ಕೂಡ ಜಿಪ್ ಇದೆ. ತುಂಬಾ ಜನ ಹೇಳ್ತಿದ್ರು ಮ್ಯಾಮ್ ನಾವು ಬೆಡ್ ಲೆವೆಲ್ಗೆ ಹಾಕೊಳ್ಳೋದ್ರಿಂದ ಮಗುನ ಎತ್ಕೊಳ್ಳೋದು ಮತ್ತೆ ಮಗುನ ಮಲಗಿಸೋದು ಕಷ್ಟ ಆಗ್ತಿದೆ, ಹಾಗಾಗಿ ಜಿಪ್ ಕೊಟ್ರೆ ಒಳ್ಳೇದು ಮ್ಯಾಮ್ ಅಂತಾನೆ ಹೇಳಿದ್ರೆ. ಹಾಗಾಗಿ ಈಗ ಮಸ್ಕಿಟೋಸ್ ನೆಟ್ ಇರೋ ಜೋಲಿಲೂ ಕೂಡ ಕಾಲ್ ಕಡೆ ಜಿಪ್ ಆ್ಯಡ್ ಆಗಿದೆ. ಫಸ್ಟ್ ಎಲ್ಲ ನಾವು ಕಾಲ್ ಕಡೆ ಮತ್ತೆ ತಲೆ ಕಡೆ 2 ಕಡೆನೂ ಸೇಫ್ಟಿಯಾಗಿ ಸ್ಟಿಚ್ ಮಾಡಿಸ್ಬಿಡ್ತಿದ್ವಿ, ಬಟ್ ತುಂಬಾ ಜನ ಕೇಳಿರೋದ್ರಿಂದ ನಾವು ಕಾಲ್ ಹತ್ರ ಕೂಡ ಜಿಪ್ ಇವಾಗ ಅಟ್ಯಾಚ್ ಮಾಡಿಸಿದೀವಿ. ಹೌದು, ಕಸ್ಟಮರ್ಸ್ ಹೇಳ್ತಿರೋದು ಕೂಡ ನಿಜಾನೇ, ಕಾಲ್ ಕಡೆ ಜಿಪ್ ಇಲ್ಲ ಅಂದ್ರೆ ಮೇಲ್ಗಡೆಯಿಂದ ಬೆಡ್ ಲೆವೆಲ್ಗೆ ಹಾಕೊಳ್ಳೋರಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗೆ ಕಾಲ್ ಹತ್ರನೂ ಕೂಡ ಸೇಫ್ಟಿ ಇದೆ. ಸೊ ಹಾಗಾಗಿ ಈಗ ನೀವು ಮಗುನ ಆರಾಮಾಗಿ ಜಿಪ್ ಓಪನ್ ಮಾಡಿ ಮಗುನ ಎತ್ಕೋಬಹುದು. ಕಾಲ್ ಕಡೆ ಹಾಗೂ ತಲೆ ಕಡೆ ತುಂಬಾ ಸೇಫ್ಟಿ ಆಗಿರುತ್ತೆ, ಮಗುಗೆ ಯಾವುದೇ ರೀತಿ ತೊಂದರೆ ಇರಲ್ಲ, ಮಗುನೂ ಆರಾಮಾಗಿ ನಿದ್ದೆ ಮಾಡುತ್ತೆ, ನಮಗೂ ಆರಾಮಾಗಿ ಕೆಲಸ ಆಗುತ್ತೆ. ನಿಮ್ಗೂ ಈ ತರ ಪರಿನಿಧಿ ಕಿಡ್ಸ್ ಜೋಲಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನನ್ನ ನಂಬರ್ನ ಕಾಲ್ ಮಾಡಿ ಹಾಗೂ ವಾಟ್ಸಪ್ ಮೆಸೇಜ್ ಮಾಡಿ. ಥ್ಯಾಂಕ್ ಯು.